ವಾಂಕಡೆ ಟೀಮ್ ಇಂಡಿಯಾ ವಾಂಕಡೆ ಸ್ಟೇಡಿಯಂ ಒಳಗಡೆ ಪ್ರವೇಶವನ್ನು ಮಾಡಿದೆ. ಇವತ್ತು ಭಾರತಕ್ಕೆ ಬರ್ತಾ ಇದ್ದಂತೆ ಯಾವುದೋ ಒಂದು ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೆ. ಬಂದಂಥ ವಿಮಾನದ ಮೇಲೆ ನೀರನ್ನು ಸಿಂಪಡಿಸಲಾಗ್ತಾ ಇತ್ತು. ವಾಂಕಡೆ ಸ್ಟೇಡಿಯಂನ ಒಳಗಡೆ ಟೀಮ್ ಇಂಡಿಯಾ ಆಟಗಾರರು ಇದ್ದಂಥ ತೆರೆದ ವಾಹನ ಪ್ರವೇಶವಾಗಿದೆ. ನೋಡಿ, ಸಹಸ್ರಾರು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಬಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಯಾವುದೋ ಒಂದು ದೇಶ ಆಸ್ಟ್ರೇಲಿಯಾ ಗೆದ್ದಾಗ ಗಮನಿಸಿದ್ದೀವಿ. ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿಕೊಂಡಾಗ ನಮ್ಮ ಭಾರತ ತಂಡ ಗೆದ್ದಾಗ ನಾವು ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಒಂದು ಆಸೆ ಇತ್ತು. ಅದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅಲ್ಲಿ ವೆಲ್ಕಮ್ ಮಾಡ್ಕೊಳೋದಕ್ಕೆ ಯಾರೂ ಕೂಡ ಇರಲಿಲ್ಲ ನಾಗೇಂದ್ರ ಬಾಬು. ಆಸ್ಟ್ರೇಲಿಯಾ ತಂಡ ಲಾಸ್ಟ್ ಇಯರು T20 ವರ್ಲ್ಡ್ ಕಪ್ ಗೆದ್ದಾಗ ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೂ ಕೂಡ ಅಲ್ಲಿನ ಕ್ರಿಕೆಟ್ ಸಂಸ್ಥೆಯವರು ಬಂದಿರಲಿಲ್ಲ. ಹೌದು, ಆದರೆ ಈಗ ನೋಡಿ, ಇಲ್ಲಿ ಯಾರೂ ಕೂಡ ದುಡ್ಡು ತಗೊಂಡು ಬಂದವರಲ್ಲ. ಪೊಲಿಟಿಕಲ್ ರ್ಯಾಲಿಗಳನ್ನ ನಾವು ಎಷ್ಟೋ ನೋಡ್ತಾ ಇರ್ತೀವಿ. ಇಲ್ಲಿ ಯಾರೂ ಕೂಡ ದುಡ್ಡು ತಗೊಂಡು ಬಂದವರಲ್ಲ. ನಮ್ಮ ದೇಶದ ಗೆಲುವನ್ನು ಸಂಭ್ರಮ ಪಡೋದಕ್ಕೆ ಬಂದವರು, ಆಟಗಾರರ ಗೆಲುವನ್ನು ಸಂಭ್ರಮಿಸೋದಕ್ಕೆ ಬಂದವರು. ನೋಡಿ, ಇಲ್ಲಿ ಮಕ್ಕಳನ್ನು ಕರ್ಕೊಂಬಂದಿದ್ದಾರೆ, ಹೆಗಲ ಮೇಲೆ ಕೂರಿಸ್ಕೊಂಡು ಟೀಮ್ ಇಂಡಿಯಾ ಆಟಗಾರನ. ನಾವು ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ನಾವು ಇಷ್ಟು ಖುಷಿ ಆಗ್ತಾ ಇದೆ. ಇನ್ನು ಅಲ್ಲಿರೋರು ಅದನ್ನು ಹತ್ತಿರದಿಂದ ನೋಡ್ತಿದ್ದಾರೆ. ಆ ತಳ್ಳಾಟ, ನೂಕಾಟ ಏನೇ ಇರ್ಬೋದು, ಆದರೂ ಕೂಡ ನಾವು ಬೆಂಬಲವನ್ನು ಕೊಡಲೇಬೇಕು. ಇವತ್ತು ಕ್ರಿಕೆಟ್ಗೆ ಯಾವ ರೀತಿಯಾಗಿ ನಾವು ಇವತ್ತು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವೋ, ಇವತ್ತು ಭಾರತದಲ್ಲಿ ಇನ್ನಿತರ ಆಟಗಳಿಗೂ ಕೂಡ ಇದೇ ರೀತಿಯಾದಂಥ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ಇದು ಮುನ್ನಡಿ ಬರೆಯುವಂತಾಗಬೇಕು ಅಂದರೂ ಕೂಡ ನೋಡಿ, ಗಮನಿಸ್ಬೇಕು ನಾವಲ್ಲಿ. ಇದು ಮುನ್ನಡಿ. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಈಗ ತಾನೇ ವಾಂಖಡೆ ಸ್ಟೇಡಿಯಂ ಒಳಗೆ ಆಟಗಾರರ ಎಂಟ್ರಿ ಆಗಿದೆ. ಸನ್ಮಾನ ಕಾರ್ಯಕ್ರಮ ಇದೆ. ಟ್ರೋಫಿಯನ್ನು BCCIಗೆ ಹಸ್ತಾಂತರಿಸುವಂತಹ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಅದ್ದೂರಿಯಾಗಿ ರೋಡ್ ಶೋ ನಡೀತು. ಆಟಗಾರರನ್ನ ಮೆರವಣಿಗೆ ಮಾಡಲಾಯಿತು. ಭರ್ಜರಿ ಮೆರವಣಿಗೆ. ಅದು ಜಾವ್ಲಿನ್ ಥ್ರೋ ನೀರಜ್ ಚೋಪ್ರಾ ಕೂಡ ರೆಕಾರ್ಡ್ ಮಾಡಿದಾಗ ಇದೇ ರೀತಿಯಾಗಿ ವೆಲ್ಕಮ್ ಮಾಡ್ಕೊಂಡಿತ್ತು ಭಾರತೀಯರು. ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಅತ್ಯದ್ಭುತವಾದಂಥ ಹೆಮ್ಮೆ. ಭಾರತಕ್ಕೆ ಆ ಒಂದು ಚಿನ್ನದ ಪದಕ ಬಂತಲ್ಲ, ಕೇವಲ ಚಿನ್ನದ ಪದಕ ಅಷ್ಟೇ ಅಲ್ಲ, ರೆಕಾರ್ಡ್ ಮಾಡಿದ್ರು ನೀರಜ್ ಚೋಪ್ರಾ. ವಿಭಾಗದಲ್ಲಿ ಮೊದಲ ಪದಕ ಭಾರತಕ್ಕೆ ಸಿಕ್ಕಿತು. ಅಲ್ಲಿ ಈಗ ಸುಮಾ ಹೇಳ್ತಾ ಇದ್ದಂತೆ ಈಗ ಕಪ್ಪನ್ನು ತಗೊಂಡು ಒಳಗಡೆ ಹೋಗಿದ್ದಾರೆ. ವಿಶ್ವ T20 ಕಪ್. ಆ ಕಪ್ಪನ್ನು ಈಗ ಸನ್ಮಾನ ಮಾಡಲಾಗುತ್ತೆ ವಾಂಖಡೆ ಸ್ಟೇಡಿಯಂನಲ್ಲಿ. ಅದಕ್ಕೆ ಅಂತೇಳಿ ಒಂದು ವೇದಿಕೆ ಕೂಡ ಸಿದ್ಧಗೊಂಡಿದೆ. ಸನ್ಮಾನದ ಬಳಿಕ ಎಲ್ಲ ಆಟಗಾರರು BCCIಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ತಂದು ಕೊಟ್ಟಿದ್ದೀವಿ ತಗೊಳ್ಳಿ ಅಂತೇಳಿ. ಎಂತ ಒಂದು ಪ್ರೌಡ್ ಮೂಮೆಂಟ್ ಅಂತ ಅಂದರೆ, ಕಪ್ಪನ್ನು ಹಿಡಿದು ರಿಷಬ್ ಪಂತ್ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಕಪ್ಪನ್ನು ಎತ್ತಿ ಅದನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವತ್ತು ಬೆಳಿಗ್ಗೆ ಡೆಲ್ಲಿಗೆ ಬಂದ್ರಲ್ವಾ ಟೀಮ್ ಇಂಡಿಯಾ ಆಟಗಾರರು. ಹೊರಗಡೆ ಕಪ್ಪನ್ನ ತಂದಿದ್ದು ರೋಹಿತ್ ಶರ್ಮಾ ಅಲ್ಲ, ಅಲ್ಲಿಯ ಲೋಕಲ್ ಬಾಯ್ ರಿಷಬ್ ಪಂತ್. ನೋಡಿ, ಎಲ್ಲರೂ ಕೂಡ ಅಲ್ಲಿ ಫೋಟೋವನ್ನು ತೆಗೆಸ್ಕೊಳ್ತಿದ್ದಾರೆ. ವಾಂಖಡೆ ಸ್ಟೇಡಿಯಂನ ಒಳಭಾಗದಲ್ಲೂ ಕೂಡ ಅಷ್ಟೇ ಜನ ಸಂದಣಿ ಇದೆ. ಆ ಗೇಟ್ ಪ್ರವೇಶ ಮಾಡಿದ ಬಳಿಕ ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಮುಂಬೈನಿಂದ ನೀವೇನು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ, ಇದು ಲೈವ್ ಪ್ರಸಾರ, ಇದು ನೇರ ಪ್ರಸಾರ. ಇದು ಅಲ್ಲಿ ಚಹಲ್ ಅಲ್ಲಿಂದ ಇಲ್ಲಿಯವರು ಕೂಡ ಗಮನಿಸ್ತಾ ಇದ್ವಿ. ಭಾರತ ಧ್ವಜವನ್ನು ಹೆಗಲ ಮೇಲೆ ಹಾಕ್ಕೊಂಡು ಭುಜದ ಮೇಲೆ ಹಾಕಿಕೊಂಡು ಬರ್ತಿದ್ದಾರೆ. ಇದು ಅವರ ಖುಷಿಯ ವಿಚಾರ. ಇದು ಅವ್ರಿಗೆ ಅನ್ನುವಂತಹ ಮೂಮೆಂಟ್ಸ್. ನಮ್ಮ ತಂಡ ನೋಡಿ ಯಾವ ರೀತಿಯಾಗಿ ಅಲ್ಲಿ ಆಟಗಾರರಲ್ಲಿ ಎಷ್ಟು ಖುಷಿ ಇದೆಯೋ ಅದರ 10ರಷ್ಟು ಖುಷಿ ಅಲ್ಲಿರುವಂಥ ಕ್ರೀಡಾಭಿಮಾನಿಗಳಲ್ಲಿದೆ ನೋಡಿ. ಅಬ್ಬಾ ಜನಸಾಗರವೇ ಇದು ಉತ್ಸಾಹ, ಕ್ರೀಡಾಭಿಮಾನ ಅಂದ್ರೆ. ಇದನ್ನ ನೋಡಿ, ಇದು ನಿಜಕ್ಕೂ ಬೇರೆ ತಂಡಗಳಿಗೆ, ಬೇರೆ ದೇಶಗಳಿಗೆ ಮಾದರಿ ಆಗ್ಬೇಕು. ಮಾದರಿ ಕೂಡ 100%. ಈ ರೀತಿ ಜನಜಾತ್ರೆ, ಈ ರೀತಿ ಜನಸಾಗರ, ಯಾವುದೇ ಒಂದು ತಂಡ ವಿಶ್ವಕಪ್ ಗೆದ್ದಾಗ ನಾವು ನೋಡಿ